ದಿನಾಂಕ 16 ಫೆಬ್ರವರಿ ರಂದು ಬೆನಕನಹಳ್ಳಿ ಊರು ಅಲ್ಲಿ ಒಂದು ಗಲಾಟೆ ನಡೆದಿದೆ. ರಾತ್ರಿ 9 ಗಂಟೆ ಸುಮಾರು 12 ಆರೋಪಿಗಳು ಈ ಪ್ರಕರಣದಲ್ಲಿ ಫಿರ್ಯಾದಿದಾರರು ಶ್ರೀ ಅವಿನಾಶ್ ಸಾಳುಂಕೆ, ಇವರು ಮೂಲತಃ ಸಾಂಗ್ಲಿದವರು, ಸಾಂಗ್ಲಿ ಮಹಾರಾಷ್ಟ್ರದಲ್ಲಿ. ಇವರ ಮನೆಗೆ ಬಂದು ಅಲ್ಲಿ ಗಲಾಟೆ ಮಾಡಿದ್ದಾರೆ ಮತ್ತು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಪ್ರಕರಣದ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ, ಫಿರ್ಯಾದಿದಾರರು ಅವಿನಾಶ್ ಸಾಳುಂಕೆ ಇವರದ್ದು ತಂಗಿ ಆರೋಪಿ ನಂಬರ್ 2 ದೀಪಕ್, ಇವರ ಜೊತೆಗೆ 5 ವರ್ಷ ಮುಂಚೆ ಮದುವೆ ಆಗಿದೆ. ಆ ಮದುವೆಯಲ್ಲಿ ಏನೇನು ಸಂಘರ್ಷ ಆಗಿದೆ ಆ ವಿಚಾರದಲ್ಲಿ ಮಾತುಕತೆ 14 ಫೆಬ್ರವರಿ ಆಗಿತ್ತು. ಅದು ಸರಿ ಆಗಿಲ್ಲ ಮತ್ತು ಇದರಲ್ಲಿ ಇರೋದು ಆರೋಪಿಗಳು ಕೂಡ ಆರೋಪಿ ನಂಬರ್ 1 ರಿಂದ ಆರೋಪಿ 6 ಇವರು ಸಾಂಗ್ಲಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಅವರ ಜೊತೆಗೆ ಕೆಲವು ಮುಚ್ಚಂಡಿ, ಮುತ್ಯಾನಟ್ಟಿ ಮತ್ತು ಕಾಕ್ತಿ ಇವ್ರದ್ದು ಹುಡುಗರು ಸೇರಿ ಇವರ ಪರಿವಾರದ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣವೇ ಪೊಲೀಸ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿಯಲ್ಲಿ ರೀಚ್ ಆಗಿದ್ದಾರೆ. ಈ ಪ್ರಕರಣದಲ್ಲಿ 12 ಒಟ್ಟು ಆರೋಪಿ ಇದ್ದಾರೆ. ಅದರಲ್ಲಿ 7 ಆರೋಪಿಗೆ ದಸ್ತಗಿರಿ ಮಾಡಲಾಗಿದೆ. ಅವರು ಯಾವ ಗಾಡಿಗಳಲ್ಲಿ ಬಂದಿದ್ದಾರೆ, ಆ ಕಾರ್ ಮತ್ತು ಮೋಟರ್ ಸೈಕಲ್, ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಉಳಿದ ಆರೋಪಿಗೆ ಕೂಡ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ. ಹೌದು, ಏನೇನು ಹೌದು, ಕಡೆಗೆಯಿಂದ ಹೊಡೆದಿದ್ದಾರೆ ಮತ್ತು ಅಲ್ಲಿ ವೇಪನ್ ಕೂಡ ಸಿಕ್ಕಿತ್ತು. ಇವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಬಾಲಾಜಿ ಸಾಳುಂಕೆ, ಮೀನಾ ನಾಯಕ್ ಮತ್ತು ಅವಿನಾಶ್ ಸಾಳುಂಕೆ. ಅದು ಈಗ ಎಲ್ಲ ತನಿಖೆನಲ್ಲಿ ಗೊತ್ತಾಗ್ತದೆ. 14ನೇ ಇವರದು ಈ ಇಬ್ಬರು ಫ್ಯಾಮಿಲಿದು ಮಾತುಕತೆ ಆಗಿತ್ತು ಮತ್ತು ಇವತ್ತು ನಿನ್ನೆ ರಾತ್ರಿ ಈ ಥರ ಫ್ಯಾಮಿಲಿ ಜಗಳ ಸರ್. 5 ವರ್ಷ ಫ್ಯಾಮಿಲಿ ಜಗಳ ಸರ್. ಅದು ಹಾಂ, ಜಗಳ ಶುರುವಾಯಿತು. ಇದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಇವರು ಈ ಥರ ಗುಂಪು ಕಟ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಅವರ ಆರೋಪಿಗಳ ಮೇಲೆ ನಾವು ರೌಡಿ ಶೀಟ್ ಕೂಡ ಏನು ಜಗಳ ಇತ್ತು ಸರ್? ಗಂಡ ಹೆಂಡತಿ ಜಗಳ ಇತ್ತಾ? ಗಂಡ ಹೆಂಡತಿ. ಏನು ಡೈವರ್ಸ್ ಕೇಸ್ ಇತ್ತಾ? ಅದು ಈಗ ತನಿಖೆನಲ್ಲಿ ಗೊತ್ತಾಗ್ತದೆ. ಈ ಹುಡುಗರನ್ನ ಕರೆಸಿದ್ದಾರೆ ಸರ್, ಹೊಡಿಲಿಕ್ಕೆ ಅಂತ ಕರೆಸಿದಾರ ಅಥವಾ ಹೆಂಗೆ ಸರ್? ಹುಡುಗರು ಅದೀಗ ಎಲ್ಲ ತನಿಖೆನಲ್ಲಿ ಗೊತ್ತಾಗ್ತದೆ. ನಿನ್ನೆ ಜಗಳ ಆಗಿದೆ, ಅವರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಬಾಕಿ ಎಲ್ಲ ತನಿಖೆ ಆದಂಗೆ. ಮೊನ್ನೆ ಒಂದು